ಆ ಗೈಡ್ಲೈನ್ನ ಹಿನ್ನೆಲೆ ಒಳಗೆ ಅವ್ರು ಕೊಡೋದು. ಯಾವುದೇ 50 ವರ್ಷದ ಸರ್ಕಾರ ನಡೆಸಿರೋದು ತಗೊಳ್ಳಿ, ಆ ಗೈಡ್ಲೈನ್ಸ್ ಒಳಗೆ ಬರ್ತಕ್ಕಂಥದ್ದು. ಇಲ್ಲಿ ರಾಜ್ಯ ಸರ್ಕಾರ ಏನು ಮಾಡಬೇಕು? ಈಗ ನಾನೇ ನಿಮಗೆ ಗೊತ್ತಿದೆ, 2018 ಒಂದು 14 ತಿಂಗಳು ಮುಖ್ಯಮಂತ್ರಿ ಇದ್ದೆ. ನಾನು ಕೊಡಗಲ್ಲಿ ಆದಂಥ ಅನಾಹುತಕ್ಕೆ ಕೇಂದ್ರ ಸರ್ಕಾರಕ್ಕೆ ಕಾಯ್ತಾ ಕೂತ್ಕೊಂಡ. ನಾವು ತೀರ್ಮಾನ ಮಾಡೋದು, ರಾಜ್ಯ ಸರ್ಕಾರದ ತೆರಿಗೆ ಹಣ ಏನಿದೆ ಜನತೆ ಕಟ್ಟತಕ್ಕಂಥದ್ದು, ಅದರಲ್ಲೇ ಕೆಲವು ತೀರ್ಮಾನ ಮಾಡಿದ್ದೀವಿ. ಆರ್ಥಿಕ ನೆರವು ಕೊಟ್ಟಿದ್ದೇವೆ, ನಾವು ತೋರಿಸಿದ್ದೀವಿ ಯಾವ ರೀತಿ ಮಾಡ್ಬೋದು ಅಂತಕ್ಕಂಥದ್ದನ್ನು. ಬರೀ ಮಾತು ಎತ್ತಿದ್ದಾರೆ ಸಂಸತ್ ಸದಸ್ಯರು. ನೀವೇನು ಮಾಡ್ತೀರಿ? ನಿಮಗೆ ಜನ 136 ಸೀಟ್ ಕೊಟ್ಟವರಲ್ಲ, ನಿಮ್ಮ ಕೆಲಸ ಏನಾಗಿದ್ರೆ ದುಡ್ಡು ಹೊಡ್ಕೊಂಡು ಕೂತ್ಕೊಳ್ಳೋದ? ಅಭಿವೃದ್ಧಿ ಹೆಸರಲ್ಲಿ ಲೂಟಿ ಮಾಡ್ಕೊಂಡು ಕೂತ್ಕೊಳ್ಳೋದ ನಿಮ್ಮ ಕೆಲಸ? ನೋಡಿದೆ ನೆನ್ನೆ ರೈತರು ಏನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಬಹುಶಃ ನಾನು ಆ ಜಾಗಕ್ಕೆ ಭೇಟಿ ಕೊಡ್ತೀನಿ. ಇವತ್ತು ಬೆಳಗ್ಗೆ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೇನೆ, 169 ಎಕರೆ ಭೂಮಿಯನ್ನೇನೋ ವಶಪಡಿಸ್ಕೋಬೇಕು ಏನೋ ಅಭಿವೃದ್ಧಿ ಹೆಸರಿನಲ್ಲಿ ಅಂತ ಹೇಳಿ ಹೊರಟಿದ್ದಾರೆ. ಅದರ ವಿಷಯದಲ್ಲಿ ಅಲ್ಲಿಯ ರೈತರು ನಾವು ಭೂಮಿ ಕೊಡಲ್ಲ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ, ಅದರ ಬಗ್ಗೆ ನಾನು ಆ ರೈತರ ಪರವಾಗಿ ನೋಡ್ತೀನಿ. ಫಲವತ್ತಾದ ಭೂಮಿ ಇದ್ದರೆ ಯಾವುದೇ ಕಾರಣಕ್ಕೂ ಅದಕ್ಕೆ ನಾವು ಸಮ್ಮತಿ ಕೊಡಲ್ಲ. ಈಗ ನಾನು ಉದಾಹರಣೆಗೆ ಮಂಡ್ಯದಲ್ಲೇ ಒಂದು ಕೇಂದ್ರ ಸರ್ಕಾರ ನನ್ನ ಇಲಾಖೆಯಿಂದ ಒಂದು ಕೈಗಾರಿಕೆ ತರಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದೇನೆ. ನಾನು ಎಲ್ಲೂ ಸಹ ರೈತರು ಸಂತೋಷವಾಗಿ ಯಾವುದೇ ಒಂದು ಮಳೆಯ ಆಧಾರ ಇಲ್ಲದೆ, ನೀರಿನ ಆಧಾರ ಇಲ್ಲದೆ ಯಾವೊಂದು ಭೂಮಿಗಳಿದೆ ಅಂಥ ಒಣಭೂಮಿನಲ್ಲಿ ನನಗೆ ಜಮೀನನ್ನ ಕೊಡಿ ಅಂತಕ್ಕಂಥದ್ದು ಕೇಳ್ತಾ ಇದ್ದಾರೆ. ನಮ್ಮ ಒಂದು ಕೈಗಾರಿಕೆ ಪ್ರಾರಂಭ ಮಾಡ್ತಕ್ಕಂಥದ್ದು ನಾನು ಎಲ್ಲೂ ಒತ್ತಾಯ ಹಾಕ್ಲಿಕ್ಕೆ ಹೋಗಿಲ್ಲ. ಏಕೆಂದರೆ ನನಗೆ ಅಲ್ಲಿ ಮಂಡ್ಯದಲ್ಲಿ ಏನು ನನ್ನ ಆಯ್ಕೆ ಮಾಡಿದ್ದಾರೆ ಅಲ್ಲೊಂದು ಕಾರ್ಖಾನೆ ತರಬೇಕು ಅನ್ನೋದು ಆಸೆ ಇದೆ ಜನಕ್ಕೆ. ನನಗೆ ಅದೇ ಆಶ್ಚರ್ಯ, ಏನು ಇವ್ರಿಗೆ ಏನಾಗಿದೆ ಅಂತೇಳಿ. ಒಳ್ಳೆಯ ಉತ್ತಮವಾದ ಬೆಳೆ ಬೆಳೆಯತಕ್ಕಂಥ ರೈತರ ಭೂಮಿನೇ ಯಾತಿಗೆ ಹುಡ್ಕೊಂಡು ಹೋಗ್ತಾರೆ ಇವರು. ಯಾತಿಕ್ಕಿದು ಈ ರೀತಿ ಈ ಸ್ವೇಚ್ಛಾಚಾರದಲ್ಲಿ ಹೊರಟಿದ್ದಾರೆ. ಇದು ಕೊನೆಗೆ ಏನು ಪರಿಸ್ಥಿತಿ ಎದುರಿಸಬೇಕಾಗುತ್ತೆ ಅನ್ನೋದು ಇನ್ನೂ ಅವ್ರೇನು ಚಿಂತೆ ಮಾಡ್ತಾಯಿಲ್ಲ. ಅವ್ರ ಪಾಪ ನಮ್ಮ ಮುಖ್ಯಮಂತ್ರಿ ಹೇಳ್ತಾರೆ ಮುಂದಿನ 15 ವರ್ಷ ಇವರೇ ಮುಖ್ಯಮಂತ್ರಿ ಇರ್ತಾರಂತೆ. ಈ 2 ವರ್ಷ ಇದ್ದರೆ, ಈ 2 ವರ್ಷ ಏನಾದರೂ ಕಂಪ್ಲೀಟ್ ಮಾಡಿದ್ರು ವಿಧಾನಸೌಧನೂ ಮಾರಾಟ ಮಾಡೋದ್ರೇನು ಆಶ್ಚರ್ಯ ಪಡಬೇಡಿ. ನನ್ನ ಅಭಿಪ್ರಾಯದಲ್ಲಿ ಹೋಗ್ತಿರೋ ಮಾರ್ಗದಲ್ಲಿ ವಿಧಾನಸೌಧ ಯಾವಾಗ ಯಾರಿಗೆ ಬರ್ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಅವರೇ ಬರ್ಸ್ಕೊಂಡ್ಬಿಡ್ತಾರೋ ಗೊತ್ತಿಲ್ಲ. ವಿಧಾನಸೌಧ ನಮ್ಮ ಅಪ್ಪನ ಆಸ್ತಿ ಅಂತ, ನಾನೀಗ ಮುಖ್ಯಮಂತ್ರಿ ಆಗಿದ್ದೀನಿ, ಇದು ನಮ್ಮ ಅಪ್ಪಂದೇ ಆಸ್ತಿ ಇದು ಅಂತೇಳಿ ಅದನ್ನು ಬರ್ಸ್ಕೊಂಡ್ರು ಏನು ಆಶ್ಚರ್ಯ ಪಡಬೇಡಿ. ಅದು ಆ ಮಟ್ಟಕ್ಕಿದ್ದಾರೆ ಇವರು. ಅಯ್ಯೋ ಅವ್ರ ಬಗ್ಗೆ ಬೇಡ ಬನ್ನಿ, ಅವು ಯಾವೆಲ್ಲ ಅವ್ರ ಬಗ್ಗೆ ನಾನೇ ಯಾರು ಹಾಂ ನಾನೇನು ಹಗರಣದಲ್ಲಿ ಇದ್ದಾರೆ ಅಂತ ನಾನು ಹೇಳಿದ್ದೀನಿ. ಹಗರಣ ತೆಗಿಬೇಕಂತ ಏನೇನು ನಡೆಸಿದರೆ ತೆಗಿಬೇಕಂತ ಗನ್ ತೋರಿಸಿ ಯಾರಿಗೋ ಎದುರಿಸಿರೋದು ನೆಲಮಂಗಲ ಹತ್ರ ಬೇಕಂತ ವಿಷಯ ನನ್ನ ಹತ್ರ ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಅವೆಲ್ಲ ಗೊತ್ತಿದೆ ನನಗೆಲ್ಲ, ಇವ್ರದ್ದೆಲ್ಲ ಬಂಡವಾಳಗಳು. ಅದು ನಿರೀಕ್ಷೆ ಇದ್ದಿದ್ದೆ ಕೊಡ್ತಾರೆ ಅಂತಕ್ಕಂಥದ್ದು ಮೊದಲೇ. ಈಗಾಗಲೇ 1 ವಾರ 10 ದಿವಸದಿಂದನೇ ಈಗಾಗಲೇ ಅದರ ಬಗ್ಗೆ ತೀರ್ಮಾನಗಳಾಗಿತ್ತು. ಅದೇನು ನನಗೇನು ಆಶ್ಚರ್ಯ ಏನು ಮೂಡಿ ರಾಜೀನಾಮೆ ಕೊಡ್ತಕ್ಕಂಥ ಇದೇನು ಆಶ್ಚರ್ಯವೂ ಇಲ್ಲ ನನಗೆ ಆ ವಿಷಯದಲ್ಲಿ. ಸರ್ಕಾರಕ್ಕೆ ಮೊದಲ ಸೋಲು ಸರ್ ಅದು ಅವ್ರು ಮಾಡ್ಕೊಂಡವ್ರು ನನಗೇನು ಮಾಡಲಿ? ಪದೇ ಪದೇ ಇಂಥ ಒಂದು ಪರಿಸ್ಥಿತಿ ಯಾತಿಗೆ ನಿರ್ಮಾಣ ಮಾಡ್ಕೋಬೇಕು? ನಾನು ಹೇಳ್ಬೇಕಂದ್ರೆ ನಾನು ಇವತ್ತು ಬೆಳಗ್ಗೆ ಇಲ್ಲೇ ನಡೀತಾ ಇದೆಯಲ್ಲ ನಮ್ಮ KPSC ಕರ್ಮಕಾಂಡಗಳು, ಇವರಿಗೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕೇಳ್ತೀನಿ. ನಾನು ಇವತ್ತೇನು ಬೆಳಗ್ಗೆ ಹೇಳಿದ್ದೀನಿ ಮಾಧ್ಯಮದ ಸ್ನೇಹಿತರ ಮುಂದೆ, KPSCನಲ್ಲಿ 2022 ಯಾವ ಒಂದು ಇವರೇ ಮಂತ್ರಿ ಇದ್ರಾಗ ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ರೂರಲ್ ಡೆವಲಪ್ಮೆಂಟ್ ವಾಟರ್ ಸಪ್ಲೈ, ಆ ಟೈಮ್ನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸೆಲೆಕ್ಷನ್ ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.